ಹೆಲೋ ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಟು ನಂದ ಇನ್ನೊಂದು ವಿಡಿಯೋಕ್ಕೆ. ನಾನಿವಾಗ ಮತ್ತೊಂದು ಪ್ಲೇಸ್ನ ಎಕ್ಸ್ಪ್ಲೋರ್ ಮಾಡಕ್ಕೆ ಬಂದೀನಿ. ನೋಡೋಣ ನಡ್ರಿ ಅಂತ ಆ ಪ್ಲೇಸ್ ಹೆಂಗಿದೆ ಅಂತ. ಅದ ಯಾವ ಪ್ಲೇಸ್ ಪಾ ಅಂದ್ರೆ ಶ್ರೀಮಂತ ದಗುಡು ಸೇಠ ಗಣಪತಿ ಅಲ್ವಾಯಿ ಪುಣೆ. ಅದನ್ನ ಇವಾಗ ಯಾಕೆ ಎಕ್ಸ್ಪ್ಲೋರ್ ಮಾಡಕ್ ಬಂದೇನಪ್ಪ ಅಂದ್ರೆ ಇವತ್ತು ಒಂದು ಸ್ಪೆಷಲ್ ಡೇ ಐತಿ. ಅದೇನಪ್ಪ ಅಂದ್ರೆ ಅಂಬಾ ಮಹೋತ್ಸವ. ಅಂಬಾ ಮಹೋತ್ಸವ ಅಂದ್ರೆ ಅಂಬಾ ಅಂದ್ರೆ ಮರಾಠಿ ಒಳಗೆ ಮಾವಿನ ಹಣ್ಣು. ಇವರು ಇದನ್ನ ಪ್ರತಿ ವರ್ಷ ಮಾವಿನ ಹಣ್ಣಿನ ಸೀಸನ್ ಇರೋ ಟೈಮ್ನಾಗ ಅಂಬಾ ಮಹೋತ್ಸವ ಅಂತ ಒಂದು ದಿವಸ ಮಾಡ್ತಾರೆ. ಅದ ಇವತ್ತೈತಿ. ಯಾಕಪ್ಪ ಅಂದ್ರೆ ಈಗ ಆ ಗುಡಿನ ಎಲ್ಲ ಮಾವಿನ ಹಣ್ಣಿನಿಂದ ಡೆಕೋರೇಷನ್ ಮಾಡಿದ್ದಾರೆ. ನಡೀರಿ ಇವಾಗ ಗುಡಿ ಒಳಗೆ ಹೋಗೋಣಂತ. ನಾವು ಗುಡಿ ಒಳಗೆ ಹೋಗ್ಬೇಕಂದ್ರೆ ಇವಾಗ ನಾವು ನಂಬರ್ ಹಚ್ಬೇಕಿಲ್ಲಿ. ಲೇಡೀಸ್ ಸಪ್ರೇಟ್ ಲೈನ್, ಜೆಂಟ್ಸಿಗೆ ಸಪ್ರೇಟ್ ಲೈನ್ ಐತಿ. ನಾವೀಗ ನಂಬರ್ ಹಚ್ಚಿ ಒಳಗೆ ಹೋಗಪ್ಪ ಅಂದ್ರೆ ನಮಗೆ ಇಲ್ಲಂದ್ರೆ ಮಿನಿಮಮ್ ಹಾಫ್ ಆನ್ ಅವರ್ ಬೇಕು. ಯಾಕಪ್ಪ ಅಂದ್ರೆ ಇವತ್ತು ರಶ್ ಭಾಳ ಐತಿ. ನೋಡ್ಬೋದು ನೀವು. ಇವಾಗ ನಾವಿವಾಗ ಗುಡಿ ಸಮೀಪ ಬಂದು ಇನ್ನೇನು 5 ನಿಮಿಷನಾಗ ಒಳಗೆ ಹೋಗ್ಬೋದು. ನಿಮಗೆ ನಮ್ಮ ಮುಂದೆ ಸೈಡ್ ಕಾಣಿಸ್ತಿರ್ಬೋದು ಎಲ್ಲ ಮಾವಿನ ಹಣ್ಣು ಜೋತಾಡತ್ತವಂತ. ಇದು ಪೂರ್ಣ ಗುಡಿನ ಮಾವಿನ ಹಣ್ಣಿನಿಂದ ಅವರ ಡೆಕೋರೇಷನ್ ಮಾಡಿದ್ದಾರೆ. ನೋಡ್ರಿ ನೀವು ನೋಡ್ಬೋದು ಇಲ್ಲಿ ಒಳಗೆ ಹೆಂಗೆ ಮಾಡ್ಯಾರಂತ. ಆ ಗಣಪತಿ ಮೂರ್ತಿನೂ ಕೂಡ ಮಾವಿನ ಹಣ್ಣಿನಿಂದ ಡೆಕೋರೇಷನ್ ಮಾಡಿರುವಂಥ ಫೋಟೋ ನಿಮ್ಗೆ ಹಾಕಿದೆ ನೋಡ್ಬೋದು. ನಿಮಗೆ ಕಾಣಿಸ್ತಿರ್ಬೋದು ಯಾವ ರೀತಿ ಮಾವಿನ ಹಣ್ಣಿನಿಂದ ಡೆಕೋರೇಷನ್ ಮಾಡಿದ್ದಾರೆ ಅಂತ. ಹಂಗೆ ಮುಂದೆ ಹೋದ್ರೆ ನಮಗೆ ಇನ್ನೊಂದು ಏನು ಸಿಗ್ತಿತ್ತಪ್ಪ ಅಂದ್ರೆ ಒಂದು ಶಿವಲಿಂಗ ಸಿಗ್ತೈತಿ. ಅದ್ರ ಪಕ್ಕದಾಗ ಒಂದು ಶಿವಲಿಂಗ ಐತಿ. ಅದರ ದರ್ಶನವನ್ನು ಪಡ್ಕೊಂಡು ನಾವಿವಾಗ ಎಲ್ಲಿ ಹೊಂಟಪ್ಪ ಅಂದ್ರೆ ಹೊರಗೆ. ಜಾಸ್ತಿ ಇನ್ನೊಂದು ಸ್ವಲ್ಪ ನಿಮ್ಗೆ ತೋರಿಸ್ತೇನೆ ನೋಡ್ರಿ. ಅದರ ನಂತರ ನಾನು ಹೊರಗೆ ಬಂದ್ವಿ. ಹೊರಗೆ ಬಂದ ನಂತರ ನಮಗೆ ಇನ್ನೊಂದು ಗುಡಿ ಸಿಕ್ಕಿತ್ತಪ್ಪ ಅಂದ್ರೆ ಏನಪ್ಪ ಅಂದ್ರೆ ಅದು ಸ್ವಾಮಿ ಸಮರ್ಥ ಮಂದಿರ. ಅದನ್ನು ಕೂಡ ನೋಡ್ಬೋದು ನೀವು. ಆ ಮಂದಿರನು ಕೂಡ ಮಾವಿನ ಹಣ್ಣಿನಿಂದ ಡೆಕೋರೇಷನ್ ಮಾಡಿದಾರಂತ.